ಹನುಮಂತನನ್ನು ಪೂಜಿಸುವ ಭಕ್ತರಿಗೆ ಶನಿಯ ವಕ್ರದೃಷ್ಟಿ ಬೀಳುವುದಿಲ್ಲ, ಇದು ನಿಮಗೆ ಗೊತ್ತೇ ಇದೆ. ಆದ್ರೆ ಒಂದು ಪ್ರಶ್ನೆ, ಶನಿದೇವರು ಸ್ವತಃ ಹನುಮಂತನ ಮೇಲೆ ವಕ್ರದೃಷ್ಟಿ ಬೀರಲು ಬಂದಾಗ ಏನಾಯಿತು ಗೊತ್ತಾ? ಹನುಮಂತ ಮಾಡಿದ ಒಂದು ಕೆಲಸಕ್ಕೆ ಶನಿದೇವರೇ ಬೆಚ್ಚಿ ಬಿದ್ದ ಘಟನೆ. ಶನಿದೇವರಿಗೆ ಹನುಮಂತನನ್ನು ಕಂಡರೆ ಯಾಕೆ ಅಷ್ಟು ಭಯ? ನಿನ್ನ ಸಹವಾಸವೇ ಬೇಡ ಎಂದು ಶನಿದೇವರು ಓಡಿ ಹೋದ ಕಥೆ ಕೇಳಲು ಸಿದ್ಧರ? ಆಕಾಶದ ನಡುವೆ ಶನಿದೇವರು ಗಂಭೀರವಾಗಿ ಸಂಚರಿಸುತ್ತಿದ್ದ. ಅವನ ದೃಷ್ಟಿಯಿಂದ ದೇವರಿಗಳಿಗೂ ಭಯ. ಶನಿದೇವರ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡಿತು. ಈ ಲೋಕದಲ್ಲಿ ಎಲ್ಲರೂ ನನ್ನ ಪ್ರಭಾವಕ್ಕೆ ಒಳಗಾಗುತ್ತಾರೆ, ಆದರೆ ಹನುಮಂತ ಮಾತ್ರ ಯಾಕೆ ಭಯಪಡುವುದಿಲ್ಲ? ಅದನ್ನು ತಿಳಿಯಲು ಅವನು ಹನುಮಂತನನ್ನು ಭೇಟಿ ಮಾಡಲು ನಿರ್ಧರಿಸಿ ಅವನು ಇರುವ ಕಡೆ ಹೊರಡುತ್ತಾನೆ. ಹನುಮಂತ ಒಂದು ಕಾಡಿನಲ್ಲಿ ಕಟ್ಟೆಯ ಮೇಲೆ ಕುಳಿತು ಕಣ್ಣು ಮುಚ್ಚಿ ರಾಮನಾಮ ಜಪದಲ್ಲಿ ತಲ್ಲೀನನಾಗಿದ್ದ. ಅಲ್ಲಿಗೆ ಶನಿದೇವರು ಬರುತ್ತಾರೆ. ಶನಿದೇವರನ್ನು ನೋಡಿ ಹನುಮಂತನು ರಾಮನಾಮ ಜಪವನ್ನು ನಿಲ್ಲಿಸಿ ಅವರ ಕಡೆ ಕಣ್ಣು ತೆರೆದು ನೋಡುತ್ತಾನೆ. ಆಗ ಶನಿದೇವರು ಹೇಳುತ್ತಾರೆ, ಹನುಮಂತ, ನಾನೀಗ ನಿನ್ನ ಮೇಲೆ ವಕ್ರದೃಷ್ಟಿ ಬೀರಲು ಬಂದಿದ್ದೇನೆ. ಇಲ್ಲಿಂದ 7.5 ವರ್ಷ ನನ್ನ ಪ್ರಭಾವ ನಿನ್ನ ಮೇಲೆ ಇರುತ್ತದೆ. ನಾನೀಗ ನಿನ್ನ ದೇಹದಲ್ಲಿ ಪ್ರವೇಶ ಮಾಡಬೇಕಾಗಿದೆ ಎಂದನು. ನಿಮಗೆ ನಮಸ್ಕರಿಸುತ್ತೇನೆ, ಸೂರ್ಯಪುತ್ರ ಶನಿದೇವ. ಕ್ಷಮಿಸಿ, ನೀವು ನನ್ನ ದೇಹದಲ್ಲಿ ಪ್ರವೇಶಿಸಲು ಎಲ್ಲಿಯೂ ಜಾಗವೇ ಇಲ್ಲ. ಏಕೆಂದರೆ ಭುಜಗಳ ಮೇಲೆ ಜಾಗ ಕೊಡೋಣವೆಂದರೆ ಶ್ರೀರಾಮ ಲಕ್ಷ್ಮಣರನ್ನು ನಾನು ಹೊತ್ತೊಯ್ಯಬೇಕು. ನನ್ನ ಹೃದಯದಲ್ಲಿ ಶ್ರೀರಾಮ ಮತ್ತು ಸೀತೆ ಇದ್ದಾರೆ. ನನ್ನ ದೇಹದ ಪ್ರತಿ ತನು ಮನ ಧನ ಕಣ ಕಣದಲ್ಲಿಯೂ ಶ್ರೀರಾಮನೇ ಇದ್ದಾರೆ. ಹೀಗಿರುವಾಗ ನೀವು ನನ್ನ ದೇಹದಲ್ಲಿ ಎಲ್ಲಿ ಪ್ರವೇಶಿಸುತ್ತೀರಾ? ನಿನಗೆ ನೆನಪಿರಲಿ ಹನುಮಂತ, ನನ್ನ ವಕ್ರದೃಷ್ಟಿಯಿಂದ ಮನುಷ್ಯರಷ್ಟೇ ಅಲ್ಲ, ದೇವಾನುದೇವತೆಗಳೇ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ನಾನು ಒಮ್ಮೆ ಯಾರ ಮೇಲಾದರೂ ನನ್ನ ವಕ್ರದೃಷ್ಟಿ ಬೀರಿದರೆ ನಾನು ಮೊದಲ 2.5 ವರ್ಷ ಅವರ ತಲೆಯ ಮೇಲೆ ಕುಳಿತು ಅವರ ಬುದ್ಧಿಯನ್ನು ಕಡಿಮೆ ಮಾಡಿ ಮೂರ್ಖರನ್ನಾಗಿ ಮಾಡುತ್ತೇನೆ. ನಂತರ 2.5 ವರ್ಷ ಅವರ ಹೊಟ್ಟೆಯ ಭಾಗದಲ್ಲಿ ಕುಳಿತು ಅವರ ಶರೀರವನ್ನು ಹಾಳು ಮಾಡಿ ಅನೇಕ ಸಂಕಷ್ಟಗಳನ್ನು ಅವರಿಗೆ ಕೊಡುತ್ತೇನೆ. ತಯಾರಾಗು ಹನುಮಂತ, ಈಗ ನಿನ್ನ ಸರದಿ. ನಿಮ್ಮ ನಿರ್ಧಾರವನ್ನು ನೀವು ಬದಲಿಸಲು ಸಾಧ್ಯವಿಲ್ಲ ಎಂದರೆ ಈ ರಾಮಭಕ್ತ ಹನುಮಂತನಲ್ಲಿ ಎಲ್ಲಾದರೂ ಜಾಗ ಸಿಕ್ಕರೆ ನೀವು ಅದನ್ನು ಅಲಂಕರಿಸಬಹುದು. ಸ್ವಾಗತ ಶನಿ ಎಂದು ಹನುಮಂತ ಶ್ರೀರಾಮನ ಜಪ ಮಾಡಲು ಕುಳಿತು ಬಿಡುತ್ತಾನೆ. ಇದನ್ನು ಕೇಳಿದಂತಹ ಶನಿದೇವ ಕೋಪದಿಂದ ಹನುಮಂತನ ತಲೆ ಮೇಲೆ ಕುಳಿತು ಬಿಡುತ್ತಾನೆ. ಆಗ ಸ್ವಲ್ಪ ಸಮಯದಲ್ಲಿಯೇ ಹನುಮಂತನಿಗೆ ತಲೆಯಲ್ಲಿ ಕೆರೆತ ಉಂಟಾಗುತ್ತದೆ. ತಲೆಯಲ್ಲಿ ಕೆರೆತ ಉಂಟಾದ ಕಾರಣದಿಂದ ಹನುಮಂತನು ಅಲ್ಲಿಯೇ ಇದ್ದ ಒಂದು ಕಲ್ಲನ್ನು ಜೈ ಶ್ರೀರಾಮ್ ಎಂದು ತನ್ನ ತಲೆಯ ಮೇಲೆ ಇಟ್ಟುಕೊಳ್ಳುತ್ತಾನೆ. ಇದನ್ನು ನೋಡಿದಂತಹ ಶನಿದೇವರು ಕೇಳುತ್ತಾರೆ, ಇದೇನಿದು ಹನುಮಂತ, ಬಂಡಿಯನ್ನು ತಲೆಯ ಮೇಲೆ ಇಟ್ಟುಕೊಳ್ಳುತ್ತಿರುವೆಯಲ್ಲ? ಶನಿದೇವ, ಏಕೋ ನನ್ನ ತಲೆಯಲ್ಲಿ ಸ್ವಲ್ಪ ಕೆರೆತ ಉಂಟಾಗಿದೆ. ಆದ ಕಾರಣದಿಂದ ನಾನು ಬಂಡಿಯನ್ನು ತಲೆಯ ಮೇಲಿಟ್ಟುಕೊಳ್ಳುತ್ತಿದ್ದೇನೆ. ತಲೆಯಲ್ಲಿ ಕೆರೆತ ಉಂಟಾದರೆ ಯಾವುದಾದರೂ ತೈಲವನ್ನು ಹಚ್ಚಿಕೋ ಹನುಮಂತ. ಇಲ್ಲ ಶನಿದೇವ, ನನಗೆ ಕೆರೆತ ಉಂಟಾದರೆ ನಾನು ಈ ರೀತಿಯೇ ಮಾಡುತ್ತೇನೆ. ಆಗ ನನಗೆ ಕೆರೆತ ಕಡಿಮೆಯಾಗುತ್ತದೆ ಎಂದು ಹನುಮಂತ ಹೇಳುತ್ತಾ ಮತ್ತೆ ತಲೆಯ ಮೇಲೆ ಇನ್ನೊಂದು ಬಂಡೆಯನ್ನು ಜೈ ಶ್ರೀರಾಮ್ ಎನ್ನುತ್ತಾ ತನ್ನ ತಲೆಯ ಮೇಲೆ ಇಟ್ಟುಕೊಳ್ಳುತ್ತಾನೆ. ಆ ನೋವನ್ನು ತಾಳಲಾರದೆ ಶನಿದೇವರು ಮತ್ತೆ ಕೇಳುತ್ತಾರೆ, ಅಯ್ಯೋ ಹನುಮಂತ, ಇದೇನಿದು? ಇನ್ನೊಂದು ಬಂಡೆಯನ್ನು ತಲೆಯ ಮೇಲಿಟ್ಟುಕೊಳ್ಳುತ್ತಿರುವೆಯಲ್ಲ? ಈ ಭಾರವನ್ನು ನನಗೆ ಸಹಿಸಲಾಗುತ್ತಿಲ್ಲ. ಬಂಡೆಯನ್ನು ಕೆಳಗಿಳಿಸಿ ಬಿಡು ಹನುಮಂತ. ಕ್ಷಮಿಸಿ ಶನಿದೇವ, ನನಗೆ ಇನ್ನೂ ತಲೆಯಲ್ಲಿ ಕೆರೆತ ಹಾಗೆ ಇದೆ ಎಂದು ಹೇಳುತ್ತಾ ಹನುಮಂತನು ಮತ್ತೊಂದು ಬಂಡೆಯನ್ನು ಜೈ ಶ್ರೀರಾಮ್ ಎನ್ನುತ್ತಾ ತನ್ನ ತಲೆ ಮೇಲೆ ಇಟ್ಟುಕೊಳ್ಳುತ್ತಾನೆ. ಈ ಎಲ್ಲಾ ಬಂಡೆಗಳ ಭಾರವನ್ನು ತಾಳಲಾರದೆ ಶನಿದೇವರು ನೋವಿನಿಂದ ಹೇಳುತ್ತಾರೆ, ಅಯ್ಯೋ ಅಯ್ಯಯ್ಯೋ, ಬೇಡ ಬೇಡ ಹನುಮಂತ, ದಯವಿಟ್ಟು ಕ್ಷಮಿಸಿಬಿಡು. ನನಗೆ ನಿನ್ನ ಮೇಲಿರಲು ಆಗುತ್ತಿಲ್ಲ. ನಿಮಗೆ ನನ್ನ ಮೇಲಿರಲು ಆಗುತ್ತಿಲ್ಲವೆಂದರೆ ನೀವು ಹೊರಟು ಹೋಗಬಹುದು ಅಲ್ಲವೇ? ಅಯ್ಯೋ ಹನುಮಂತ, ಈ ಸಮಯದಲ್ಲಿ ತಮಾಷೆ ಬೇಡ. ನನಗೆ ಪ್ರಾಣ ಹೋದಂತಾಗುತ್ತಿದೆ. ದಯಮಾಡಿ ನನ್ನನ್ನು ಬಿಟ್ಟುಬಿಡು. ಇನ್ನು ಮುಂದೆ ನಿನ್ನ ಹತ್ತಿರವೂ ಸುಳಿಯುವುದಿಲ್ಲ. ಶನಿದೇವ, ನಾನು ನಿನ್ನನ್ನು ಬಿಡಬೇಕುವೆಂದರೆ ನೀನು ನನ್ನ ಹತ್ತಿರ ಮಾತ್ರವಲ್ಲ, ನನ್ನನ್ನು ಪೂಜಿಸುವ ಪ್ರತಿಯೊಬ್ಬರಿಗೂ ಕೂಡ ನಿನ್ನ ವಕ್ರ ದೃಷ್ಟಿ ಬೀಳಬಾರದು. ಸರಿ ಸರಿ ಹನುಮಂತ, ನಿನ್ನನ್ನು ಪೂಜಿಸುವ ನಿನ್ನ ಭಕ್ತರಿಗೂ ಕೂಡ ನನ್ನ ವಕ್ರ ದೃಷ್ಟಿ ಬೀಳುವುದಿಲ್ಲ. ದಯವಿಟ್ಟು ತಲೆಯ ಮೇಲಿರುವ ಎಲ್ಲ ಬಂಡೆಗಳನ್ನು ತೆಗೆದು ಬಿಡು. ಆಗ ಹನುಮಂತನು ಎಲ್ಲಾ ಬಂಡೆಗಳನ್ನು ತೆಗೆದು ಶನಿದೇವರನ್ನು ಹೋಗಲು ಬಿಡುತ್ತಾನೆ. ಈ ಕಥೆಯಿಂದ ನಿಮಗೆ ಹೇಳುವ ಸಂದೇಶ ಏನೆಂದರೆ, ನಿಜವಾದ ಭಕ್ತಿ ಇರುವಲ್ಲಿ
ಯಾವ ದೋಷ ಯಾವ ಕಷ್ಟವೂ ಹೆಚ್ಚು ಕಾಲ ಉಳಿಯುವುದಿಲ್ಲ. ಭಯಕ್ಕಿಂತ ಭಕ್ತಿ ದೊಡ್ಡದು. ದೇವರ ಮೇಲೆ ನಂಬಿಕೆ ಇದ್ದರೆ